ನಮಸ್ಕಾರ ಗೆಳೆಯರೆ, ಪಾಠಶಾಲೆ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಹುಡುಗರು ಸುಮಾರು ಜನ ಕಾಲ್ ಮಾಡಿ ಕೇಳ್ತಾ ಇದ್ರು, ಕೊನೆಯ ದಿನದಲ್ಲಿ ಯಾವ ತರ ತಯಾರಿ ಇರಬೇಕು ಅಂತ, ಲಾಸ್ಟ್ ಡೇನಲ್ಲಿ ಏನ್ ತಯಾರಿ ಮಾಡ್ಕೋಬೇಕು ಅಂತ ಸುಮಾರು ಜನ ರಿಪ್ಲೈ ಮಾಡಿದೆ. ಬಟ್ ಇನ್ನೂ ಸುಮಾರು ಜನಕ್ಕೆ ಮಾಡ್ತೀನಿ ಅಂತಾನೆ ಹೇಳ್ತೀನಿ. ಸೊ ಅದಕ್ಕೋಸ್ಕರ ಮಾಡಾಕ್ತಾ ಇದೀನಿ. ಹಾರ್ಡ್ ವರ್ಕ್ ಅಲ್ಲ, ಸ್ಮಾರ್ಟ್ ವರ್ಕ್ ಮಾಡಿದ್ರೆ ಮಾತ್ರ ಸಕ್ಸಸ್ ಆಗಕ್ಕೆ ಸಾಧ್ಯ. 160+ ಬರ್ಬೇಕಾದ್ರೆ ಸ್ಮಾರ್ಟ್ ವರ್ಕ್ ಮಾಡಲೇಬೇಕು. ಹೇಗೆ ಅಂತ ಹೇಳ್ತೀನಿ, ಗಮನ ಇಟ್ಟು ಕೇಳಿ. ಯಾರೆಲ್ಲ ಚಾನಲ್ ಸಬ್ಸ್ಕ್ರೈಬ್ ಮಾಡಿ, ವಿಡಿಯೋನ ಮ್ಯಾಕ್ಸಿಮಮ್ ನಂಬರ್ ಆಫ್ ಪೀಪಲ್ ಶೇರ್ ಮಾಡಿ. 16 ಇಯರ್ಸ್ ಎಕ್ಸ್ಪೀರಿಯನ್ಸ್ ಇಂದ ಹೇಳ್ತಾ ಇದ್ದೀನಿ. 16 ಇಯರ್ಸ್ ಸತತ ಎಕ್ಸ್ಪೀರಿಯನ್ಸ್ ಇಂದ ಇದನ್ನ ಹೇಳ್ತಾ ಇರೋದು, ಈ ಥಿಯರಿನ ಹೇಳ್ತಾ ಇರೋದು. 100% ವರ್ಕ್ ಆಗುತ್ತೆ. 100 ಅಲ್ಲ, 1000% ವರ್ಕ್ ಆಗುತ್ತೆ. ದಯವಿಟ್ಟು ಎಲ್ಲರೂ ಫಾಲೋ ಮಾಡಿ. ಯಾರ್ಯಾರು ನಮ್ಮ ಚಾನಲ್ ಇದರಲ್ಲಿ ಯಾವುದು ಟ್ಯೂಷನ್ ಗ್ರೂಪ್ ಅಲ್ಲಿ ಇದ್ರೆ, ಇಲ್ಲದೆ ಇರೋರು ಎಲ್ಲಾರ್ಗು ಅನುಕೂಲ ಆಗ್ಲಿ ಅಂತ ಫಾಲೋ ಮಾಡಿ. ಏನ್ ಹೇಳ್ತೀನಿ ಅಚ್ಚುಕಟ್ಟಾಗಿ ಫಾಲೋ ಮಾಡಿ, ಕೆಲಸ ಆಗುತ್ತೆ. ಮುಂದಕ್ಕೆ ಏನ್ ಮಾತಾಡೋ ಅಗತ್ಯನೇ ಇಲ್ಲ. 100% ಕೆಲಸ ಆಗುತ್ತೆ. ಸೊ ಏನ್ ಹೇಳ್ತೀನಿ ಅದ್ರ ಮೇಲೆ ಫೋಕಸಿಂಗ್ ಇರ್ಲಿ. ಸೊ ಯಾವ ತರ ಮಾಡ್ಬೇಕು ಅಂತ ಹೇಳ್ತೀನಿ. ಕೊನೆಯಲ್ಲಿ ಯಾವ ತರ, ಕೊನೆ ದಿನಗಳಲ್ಲಿ ಎಂಡಿಂಗ್ ಮೂಮೆಂಟ್ ಅಲ್ಲಿ ಯಾವ ತರ ಓದ್ಬೇಕು ಅಂತ ಗಮನ ಇಟ್ಟು ಕೇಳಿಸ್ಕೊಡಿ. ವಿಡಿಯೋನ ಫುಲ್ ನೋಡಿ. 16 ವರ್ಷ ಸತತ ಎಕ್ಸ್ಪೀರಿಯನ್ಸ್, ಒಂದಿನ 2 ದಿನ ಅಲ್ಲ, 16 ವರ್ಷದ ಅನುಭವ. ಸುಮಾರು ಎಕ್ಸಾಮ್ಸ್ ಕ್ಲಿಯರ್ ಆಗಿದ್ದಾವೆ, ಸುಮಾರು ಎಕ್ಸಾಮ್ಸ್. ಸೊ ಆ ಬೇಸಿಸ್ ಮೇಲೆ ಹೇಳ್ತೀನಿ, ಕರೆಕ್ಟ್ ವೇ ಹೇಳ್ತೀನಿ, ಅದನ್ನ ಫಾಲೋ ಮಾಡಿ. ನಮ್ಮ ಈ ಟ್ಯೂಷನ್ ಅಲ್ಲಿ ಇರೋರು ಇಲ್ಲದೆ ಇರೋರು ಯಾರಾದ್ರೂ ಸರಿ, ಒಟ್ನಲ್ಲಿ ಫಾಲೋ ಮಾಡಿ. ಎಲ್ಲರಿಗೂ ಒಳ್ಳೇದಾಗ್ಬೇಕಷ್ಟೇನೆ. ಸೊ ನೋಡ್ತಾ ಹೋಗೋಣ. ಈ ನಿಮ್ ಕೋಆಪರೇಟಿವ್ ಹೇಳ್ತೀನಿ, ಎಲ್ಲದಕ್ಕೂ ಅಪ್ಲೈ ಆಗುತ್ತೆ. ಇದು PSI ಆಗುತ್ತಾ, ಅಡಾಪ್ಟ್ ಮಾಡ್ಕೋಬೇಕು. ಸಿಲೆಬಸ್ ಅಡಾಪ್ಟ್ ಮಾಡ್ಕೋಬೇಕು. PC ಆಗುತ್ತಾ, ಅಡಾಪ್ಟ್, FDA ಆಗುತ್ತಾ, ಇದೇ ಥಿಯರಿನ ಅಡಾಪ್ಟ್ ಮಾಡ್ಕೋಬೇಕು. ಇಲ್ಲಿ ಸಿಲೆಬಸ್ ಒಂದು ಚೇಂಜ್ ಆಗುತ್ತೆ ಅಷ್ಟೇ. ಸಿಲೆಬಸ್ ಒಂದು ಚೇಂಜ್ ಆಗುತ್ತೆ. ನಿಮ್ಮ KS ಆಗುತ್ತಾ, ಖಂಡಿತವಾಗ್ಲೂ ಆಗುತ್ತೆ. ನಿಮ್ಮ ಗ್ರೂಪ್ ಸಿ ಆಗುತ್ತಾ, 100% ಆಗುತ್ತೆ. ಇನ್ನು KE ಆಗುತ್ತಾ, 100% ಆಗುತ್ತೆ. ಯಾವ ಎಕ್ಸಾಮ್ಸ್ ಆದ್ರೂ ತಗೊಳ್ರಿ, ಆಗುತ್ತೆ. ನಾನು ಇಲ್ಲಿ ಹೇಳ್ತಾ ಇರೋದು ಕೋಆಪರೇಟಿವ್. ಈ ಕೋಆಪರೇಟಿವ್ ಜಾಗದಲ್ಲಿ ಈ ಯಾವ KS ಸಿಲೆಬಸ್ ಇದ್ರೆ KS ಸಿಲೆಬಸ್ ಬಂದು ಕೂತ್ಕೊಳ್ಳುತ್ತೆ. ನಿಮ್ಮ ಗ್ರೂಪ್ ಸಿ ಇದ್ರೆ ಗ್ರೂಪ್ ಸಿ ಬಂದು ಕೂತ್ಕೊಳ್ಳುತ್ತೆ. PDO ಇದ್ರೆ PDO ಬಂದು ಕೂತ್ಕೊಳ್ಳುತ್ತೆ. VAO ಇದ್ರೆ VAO ಬಂದು ಕೂತ್ಕೊಳ್ಳುತ್ತೆ. PSI ಇದ್ರೆ PSI ಬಂದು ಕೂತ್ಕೊಳ್ಳುತ್ತೆ. ಸಿಲೆಬಸ್ ಕೂತ್ಕೊಳ್ಳುತ್ತೆ. ಬಟ್ ಮೆಥಡ್ ಒಂದೇ, ಎಲ್ಲಾ ಮೆಥಡ್ ಒಂದೇನೆ. ಗಮನ ಇಟ್ಟು ಕೇಳಿಸ್ಕೊಳ್ಳಿ, ಫುಲ್ಲು ಕೇಳಿಸ್ಕೊಳ್ಳಿ. ಯಾರ್ಯಾರು ಈಗ ಬಂದಿದ್ದೀರಾ, ಸ್ವಲ್ಪ ಅರ್ಧಂಬರ್ಧ ತಿಳ್ಕೊಂಡಿದ್ದೀರಾ, ಎಲ್ಲ ತುಂಬಾನೇ ಸಮಸ್ಯೆಗಳು ಇರ್ತವೆ. ಕಾಂಪಿಟೇಟಿವ್ ಎಕ್ಸಾಮಿನೇಷನ್ಸ್ ಅಂದ್ರೆ ಯಾರು ಹೇಳ್ಕೊಡಲ್ಲ. ಪಕ್ಕ ಹಿಂಗೆ ಮಾಡಿ ಅಂತ ಹೇಳ್ತಾ ಇದ್ದೀನಿ. ಎಲ್ಲರಿಗೂ ಒಳ್ಳೇದಾಗ್ಲಿ ಅನ್ನೋ ಉದ್ದೇಶದಿಂದ ಇದೇ ತರ ಓದ್ಬೇಕು. ಕೊನೆಯ ದಿನದ ತಯಾರಿನಲ್ಲಿ ಸಪೋಸ್ ಒಂದು ಎಕ್ಸಾಂಪಲ್ ಕೊಡ್ತೀನಿ ನೋಡ್ರಿ. ಕನ್ನಡ ಅಂತ ತೆಗೆದುಕೊಂಡ್ರೆ ಫಸ್ಟ್ ರೀಡಿಂಗ್ ಅಲ್ಲಿ ಎಲ್ಲ ಮುಗಿಸಿರ್ಬೇಕು, ಅಚ್ಚುಕಟ್ಟಾಗಿ ಮುಗಿಸಿರ್ಬೇಕು. ಎಲ್ಲ ಪ್ರತಿಯೊಂದನ್ನು ಮುಗಿಸಿರ್ಬೇಕು. ಏನು ಬಿಗಿನಿಂಗ್ ಇಂದ, ಏನು ವರ್ಣಮಾಲೆಯಿಂದ ತೆಗೆದುಕೊಂಡ್ರೆ ಅಲಂಕಾರಗಳವರೆಗೂ ಎಲ್ಲಾನು ಮುಗಿಸಿರ್ಬೇಕು. ಯಾವ ತರ ಮುಗಿಸಿರ್ಬೇಕು ಹೇಳ್ತೀನಿ. ಸಬ್ಜೆಕ್ಟ್ ಮುಂದೆ ಹೇಳ್ತೀನಿ ನೋಡ್ರಿ. ಒಂದು ಎಕ್ಸಾಂಪಲ್ ಕೊಟ್ಟು ಹೇಳ್ತೀನಿ. ಒಂದು ಎಕ್ಸಾಂಪಲ್ ನೋಡ್ರಿ, ಒಂದು ಎಕ್ಸಾಂಪಲ್. ಇದು ಜಿಯೋಗ್ರಫಿ ಎಕ್ಸಾಂಪಲ್. ಇದು ನಮ್ ನೋಟ್ಸ್ ಇವತ್ತು ಬಂತು. ಜಿಯೋಗ್ರಫಿ ನೋಟ್ಸ್ ಬಂದಿದ್ದನ್ನ ಹಾಕಿದೀನಿ. ಜಿಯೋಗ್ರಫಿ ಜನರಲ್ ಸ್ಟಡೀಸ್ ನೋಟ್ಸ್ ಬಂತು, ಅದನ್ನೇ ಹಾಕಿದೀನಿ. ಸಮಸ್ಯೆ ಏನಿಲ್ಲ. ಯಾವ ಸಬ್ಜೆಕ್ಟ್ ಆದ್ರೆ ಏನಂತೆ, ಸಬ್ಜೆಕ್ಟ್ ಯಾವ್ದಾದ್ರೆ ಏನಂತೆ, ಈ ತರ ಮಾಡ್ಕೋಬೇಕು. ಇದೇ ತರ ಮಾಡ್ಕೋಬೇಕು. ಕನ್ನಡ ಆಗಿರ್ಲಿ, ಕೋಆಪರೇಟಿವ್ ಆಗಿರ್ಲಿ, ಇನ್ನೊಂದಾಗಿರ್ಲಿ, ಮತ್ತೊಂದಾಗಿರ್ಲಿ, ಯಾವ್ದಾನ ಸಬ್ಜೆಕ್ಟ್ ಆಗಿರ್ಲಿ, ಈ ತರ ಮಾಡ್ಕೊಂಡ್ರೆ ಉದ್ಧಾರ ಆಯ್ತೀರಾ. 100% ಕೆಲಸ ಆಗುತ್ತೆ. ಇಲ್ಲ ಅಂದ್ರೆ ಇದಾಗೋ ಕತೆ ಅಲ್ಲ. ಬರ್ದಿಟ್ಕೊಳ್ರಿ, ಆಗೋ ಕತೆ ಎಲ್ಲ. ಅರ್ಥ ಆಗ್ತಾ ಇದೆಯಾ? ಇದೇ ಮೆಥಡ್ ಅಲ್ಲೇ ಮಾಡ್ಬೇಕು. ಪ್ರತಿಯೊಂದು ಸ್ಲೈಡ್ ಶೀಟ್ ಟು ಶೀಟ್ ಇದೇ ತರ ಬರ್ಬೇಕು. ಒಂದು ಎಕ್ಸಾಂಪಲ್, ಭೂಮಿಯ ಅಂತರಾಳದಲ್ಲಿ ಏನೇನಿದಾವೆ ಎಕ್ಸಾಂಪಲ್ ಹೇಳ್ತಾ ಹೋಗ್ತೀನಿ ನೋಡ್ರಿ. ಇಲ್ಲಿದೆ ನೋಡ್ರಿ, ಕೋನ್ರಾಡ್ ರೇಖೆ ಇದೆ, ಮೋಹೋ ರೇಖೆ ಇದೆ, ರೆಪಿಟಿ ಇದೆ, ಗುಟನ್ಬರ್ಗ್ ಇದೆ, ಲೆಹ್ಮನ್ ಇದೆ. ಇವೆಲ್ಲಾನು ನಿಮ್ಮ ಲಿಥೋಸ್ಪಿಯರು, ಆಸ್ತನೋಸ್ಪಿಯರು, ಮೆಸೋಸ್ಪಿಯರು, ಈ ಔಟರ್ ಕೋರ್ ಇನ್ನರ್ ಕೋರ್ ನ ಡಿವೈಡ್ ಮಾಡ್ತಕ್ಕಂಥ ರೇಖೆಗಳು. ಇದು ಕೋರ್ ಏರಿಯಾ. ದಿಸ್ ಇಸ್ ಒನ್ ಆಫ್ ದಿ ಕೋರ್ ಏರಿಯಾ ಇನ್ ಜಿಯೋಗ್ರಫಿನಲ್ಲಿ ಇದೊಂದು ಇಂಪಾರ್ಟೆಂಟ್ ಕೋರ್ ಏರಿಯಾ. ಇದೇ ಕೋರ್ ಏರಿಯಾ ಕಥೆನೇನೆ ನಿಮ್ಮ ಕನ್ನಡಗೂ, ಕೋಆಪರೇಟಿವ್, ಮತ್ತೊಂದು ಬ್ಯಾಂಕಿಂಗು, ಎಲ್ಲದಕ್ಕೂ ಇದೇನೇನೆ ಹಣೆ ಬರೋಣ. ಇದೇ ಮೆಥಡ್ ನಾನು ಹೇಳ್ತಾ ಇದ್ದೆ. ಇದೇ ಮೆಥಡ್, ಕೋರ್ ಏರಿಯಾ ಮೆಥಡ್ನೇ ಫಾಲೋ ಮಾಡಿ. ವೆರಿ 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 ಇಂಪಾರ್ಟೆಂಟ್ ಇರೋದನ್ನ ಈ ತರ ಕೋಡ್ ಮಾಡ್ಕೋಬೇಕು. ಕೋಡ್ ಮಾಡ್ಲೇಬೇಕು. ಕೋಡ್ ಮಾಡ್ಲಿಲ್ಲ ಅಂದ್ರೆ ಆಗಲ್ಲ, ಯಾವುದೇ ಕಾರಣಕ್ಕೂ ಆಗಲ್ಲ. ಅರ್ಥ ಆಗ್ತಿದೆ? ಕಾನ್ಸೆಪ್ಚುಯಲ್ ಕ್ಲಾರಿಟಿ ಇರಬೇಕು, ಕೋಡ್ ಮಾಡಬೇಕು, ತದನಂತರದಲ್ಲಿ ಆಟ ಆಡ್ಬೇಕು. ಅರ್ಥ ಆಯ್ತೈತಿಯಾ? ಇಲ್ಲಿ ನೋಡ್ರಿ, ಕೋನ್ರಾಡ್ C, ಮೋಹೋ M, ರೆಪಿಟಿ R, ಕಾಣಿಸ್ತಾ ಇದೆಯಾ? ಗುಟನ್ಬರ್ಗ್ G, ಲೆಹ್ಮನ್ L. ಮುಗಿತಾ? CMRGL ಅಂದ್ರೆ 1 ಮಾರ್ಕ್ಸ್ ಬಂತು. CMRGL ಅಂದ್ರೆ ಭೂಮಿಯ ಅಂತರಾಳದಲ್ಲಿ ಇರ್ತಕ್ಕಂಥ ರೇಖೆಗಳು ಯಾವ್ಯಾವಪ್ಪ ಅಂದ್ರೆ CMRGL ಅಂದ್ರೆ 1 ಮಾರ್ಕ್ ಬಂತು. ಇದೇ ತರ ಕೋಡ್ಸ್ ನ ನೀವು ಎಂಟೈರ್ ಸಿಲೆಬಸ್ ಮಾಡ್ಕೋಬೇಕು. ನೀವು ಯಾವ್ದಾರ ಓದಿ, ಅದೇ ಓದಿ ಇದೇ ಓದಿ, ನಿಮ್ಗೆ ಇಷ್ಟ ಬಂದಿದ್ದ ಸಿಲೆಬಸ್ ಓದಿ. ಈ ತರ ಕೋಡಿಂಗ್ಸ್ ಮಾಡ್ಲೇಬೇಕು. ಈ ತರ ಕೋಡಿಂಗ್ಸ್ ಮಾಡ್ಕೊಂಡ್ರೆ ಓದುವ ರೀತಿ ಸಿಂಪಲ್ ಆಗ್ತಾ ಹೋಗುತ್ತೆ. ಸ್ಮಾರ್ಟ್ ವರ್ಕ್ ಅಂದ್ರೆ ಇದನ್ನೇ ನಾವು ಸ್ಮಾರ್ಟ್ ವರ್ಕ್ ಅಂತ ಹೇಳಿ ಕರೆಯೋದು. ನೆಕ್ಸ್ಟ್ ಇನ್ನೊಂದು ಎಕ್ಸಾಂಪಲ್ ಕೊಡ್ತೀನಿ.
ನೋಡ್ರಿ ಎಕ್ಸಾಂಪಲ್ ಇದು ಹಿಸ್ಟ್ರಿ ಇದು ನೋಟ್ಸ್ ಬಂದಿದೆ ಜನರಲ್ ಸ್ಟಡೀಸ್ ನೋಟ್ಸ್ ಬರ್ತಾ ಇದಾವೆ ಇದು ಓದುವ ವಿಧಾನ ಇದೇ ತರ ಸುಮ್ಮನೆ ಎಕ್ಸಾಂಪಲ್ಸ್ ಕೊಡ್ತಾ ಇದೀನಿ ಅಷ್ಟೇನೆ. ಆಂಗ್ಲೋ ಮೈಸೂರು ವಾರ್ಸ್ ನೋಡ್ತಾ ಹೋಗೋದಾದ್ರೆ ಇಲ್ಲಿ ನೋಡ್ರಿ ಫಸ್ಟ್ ಆಂಗ್ಲೋ ಮೈಸೂರು ವಾರು 67ರಿಂದ 69ರವರೆಗೂ ಆಯ್ತು. ಮದ್ರಾಸ್ ಒಪ್ಪಂದದಲ್ಲಿ ಎಂಡ್ ಆಯ್ತು. ಮದ್ರಾಸ್ ಒಪ್ಪಂದಕ್ಕೆ ಅರ್ಥ ಆಗ್ತಾ ಇದೆಯಾ? ಇಂದ ಸ್ಟಾರ್ಟ್ ಆಗುತ್ತೆ ಮದ್ರಾಸ್ ಒಪ್ಪಂದ. ಸೆಕೆಂಡ್ ಆಂಗ್ಲೋ ಮೈಸೂರು ವಾರ್ 80 ಇಂದ 84 ಬೆನ್ನುಪಣಿ ರೋಗದಿಂದ ಹೈದರಾಲಿ ನಿಧನ ಆಗ್ತಾನೆ. ಅರ್ಥ ಆಗ್ತಿದ್ಯಾ? ಮಂಗಳೂರು ಒಪ್ಪಂದ ಇನ್ನೊಂದು ಬಂತು, ಕಾಣಿಸ್ತಾ ಇದೆಯಾ? ಮದ್ರಾಸ್ ಆದ್ಮೇಲೆ ಮಂಗಳೂರು ಒಪ್ಪಂದ ಬಂತು. ಥರ್ಡ್ ಆಂಗ್ಲೋ ಮೈಸೂರು ವಾರ್ 90 to 92 3 ಲಕ್ಷ ರೂಪಾಯಿಗಳನ್ನ ಇಂಡೆಮ್ನಿಟಿ ಬಾಂಡ್ ಕೊಡ್ತಾನೆ. ಇಬ್ಬರು ಮಕ್ಕಳನ್ನ ಒತ್ತೆಯಾಗಿರ್ತಾನೆ. ಅತ್ಯಂತ ಅವಮಾನಕರವಾದಂತ ಒಪ್ಪಂದ ಕಾರ್ನ್ ವಾಲಿಸ್ ಜೊತೆ ಒಪ್ಪಂದ ಮಾಡ್ಕೊತಾನೆ ಟಿಪ್ಪು ಸುಲ್ತಾನ್. ದಟ್ ಇಸ್ ಕಾಲ್ಡ್ ಶ್ರೀರಂಗಪಟ್ಟಣ ಒಪ್ಪಂದ. ಎಂತ ಒಪ್ಪಂದ? ಶ್ರೀರಂಗಪಟ್ಟಣ ಒಪ್ಪಂದ. MMS ಎಲ್ಲರಿಗೂ ಗೊತ್ತು, ಮಲ್ಟಿಮೀಡಿಯಾ ಸರ್ವಿಸ್ ಅಂತ. MMS ಅಂದ್ರೆ ಮುಗಿದೋಯ್ತು, 3 ಕೋಡ್ ಬಂದೋದು, ಮುಗಿತಾ? MMS ಅಂದ್ರೆ 3 ಕೋಡು ಬಂದೋಯ್ತು. ಇಲ್ಲಿ ಟಿಪ್ಪುವಿನ ಮರಣ ಆಗುತ್ತೆ. ವೆಲ್ಲೆಸ್ಲಿ ಇರ್ತಾನೆ, ಮರಣ ಆಗುತ್ತೆ. ಟಿಪ್ಪುವಿನ ಮರಣ, ಇಲ್ಲಿ ಯಾವುದೇ ಒಪ್ಪಂದ ಆಗಲ್ಲ, ಮರಣ ಆಗುತ್ತೆ. ಅದೇ ಮೇಲ್ಗಡೆ ಬಂದ್ರೆ ಫಸ್ಟ್ ವಾರ್ನಲ್ಲಿ ಯಾರಿರ್ತಾನೆ? ಸ್ಮಿತ್ ಇರ್ತಾನೆ. ಹೆಂಗ್ ಜ್ಞಾಪನಕ್ಕೆ ಇಟ್ಕೋತೀರಾ? ಎರಡನೇದ್ರಲ್ಲಿ ವಾರನ್ ಹೇಸ್ಟಿಂಗ್ಸ್ ಇರ್ತಾನೆ. ಹೆಂಗ್ ಜ್ಞಾಪನಕ್ಕೆ ಇಟ್ಕೋತೀರಾ? ಮೂರನೇದ್ರಲ್ಲಿ ಕಾರ್ನ್ ವಾಲಿಸ್ ಇರ್ತಾನೆ. ನಾಲ್ಕನೇದ್ರಲ್ಲಿ ವೆಲ್ಲೆಸ್ಲಿ ಇರ್ತಾನೆ. ಹೆಂಗ್ ಜ್ಞಾಪನಕ್ಕೆ ಇಟ್ಕೋತೀರಾ? ಜ್ಞಾಪನಕ್ಕೆ ಇಟ್ಕೊಳ್ಳೋಕೆ ಕೋಡ್ಗಳು ಬೇಕೇ ಬೇಕು. ಕಾಣಿಸ್ತಾ ಇದೆಯಲ್ಲ? ಶಿವಕಾವ್ಯ ಸ್ಮಿತ್, ವಾ ಅಂದ್ರೆ ವಾರನ್ ಹೇಸ್ಟಿಂಗು, ಕ ಅಂದ್ರೆ ಕಾರನ್ ವಾಲಿಸು, ವ್ಯ ಅಂದ್ರೆ ವೆಲ್ಲೆಸ್ಲಿ. ಮುಗ್ದೋಯ್ತು. ಶಿವಕಾವ್ಯ ಅಂದ್ರೆ ಸ್ಮಿತ್, ವಾರನ್ ಹೇಸ್ಟಿಂಗು, ಕಾರನ್ ವಾಲಿಸು, ವೆಲ್ಲೆಸ್ಲಿ. ಕ್ಲೋಸ್. 1 ಮಾರ್ಕ್ ಬಂತು. ಈ ತರ ಇದು ಓದೋರ್ ಹಣೆಬರ, ಇದು ಓದೋರ್ ಲಕ್ಷಣ. ಪದೇ ಹೇಳ್ತಾ ಇದೀನಿ, ಇದು ಓದುವವರ ಲಕ್ಷಣ. ಇದೇ ತರ ಓದ್ಬೇಕು. ಇದನ್ನೇ ನೀವು ಕನ್ನಡ, ಕೋಆಪರೇಟಿವ್, ನಿಮ್ಮ ಇಂಗ್ಲಿಷು, GK ಪ್ರತಿಯೊಂದಕ್ಕೂ, ನಿಮ್ಮ ಬ್ಯಾಂಕಿಂಗು ಆಗಿರ್ಲಿ, ಎಲ್ಲಾ ಸಬ್ಜೆಕ್ಟ್ಗೂ ಇದನ್ನ ಅಪ್ಲೈ ಮಾಡಿ ಕೊನೆಯ ದಿನದಲ್ಲಿ ನೀವು ಓದಬೇಕಾಗಿರೋದು ಈ ಕೋಡ್ಗಳನ್ನ ಮಾತ್ರ. ಈ ಕಾಣಿಸ್ತಾ ಇದೆಯಲ್ಲ ಕೋಡು, ಈ ಕೋಡ್ಗಳನ್ನ ಮಾತ್ರ ಬಾಯ್ ಮಾಡ್ಬೇಕು. ಒಂದು ಶೀಟ್ ಓಪನ್ ಮಾಡ್ಬೇಕು. ಶಿವಕಾವ್ಯ ಅಂದ್ರೆ ನೀವು ಯಾವ ಸಬ್ಜೆಕ್ಟ್ ಓದ್ತಿರ್ತೀರೋ ಅದು. ಇದೆ ಕನ್ನಡ ಓದ್ತಿರ್ ಕನ್ನಡದಲ್ಲಿ ಕನ್ನಡ ಯಾವ್ಯಾವ ಕೋಡ್ಸ್ ಇರ್ತವೋ ಅದ್ ಮಾಡ್ಕೋಬೇಕು. ಕೋಆಪರೇಟಿವ್ ಓದ್ತಿದ್ರೆ ಕೋಆಪರೇಟಿವ್ ಕೋಡ್ ಮಾಡ್ಕೋಬೇಕು. ಹಿಸ್ಟ್ರಿ ಓದ್ತಿದ್ರೆ ಹಿಸ್ಟ್ರಿ ಕೋಡ್ಸು ಎಲ್ಲ ನಿಮ್ಮ ಒಂದೊಂದು ಸಬ್ಜೆಕ್ಟು 50 ಶೀಟ್ಗಳಿಗೆ ಇಳಿಯಬೇಕು. ಅರ್ಥ ಆಗ್ತಾ ಇದೆ? ಚಿಕ್ಕ ಹುಡುಗರು 55 ಶೀಟ್ ಬರ್ತಾ ಗೊತ್ತಾ? ಅಂತ 50 ಶೀಟ್ ಅಲ್ಲಿ ಎಂಟೈರ್ ಸಿಲೆಬಸ್ ನ ಇಟ್ಕೋಬೇಕು. ಕೇವಲ 8 ಶೀಟ್ ಅಲ್ಲಿ 50 ಶೀಟು. ಮತ್ತೆ ಹೇಳ್ತಾ ಇದೀನಿ, ಕೇವಲ ನಿಮ್ಮ ಸಿಲೆಬಸ್ ನೋಟ್ಸ್ ಬಂದಿರುತ್ತಲ್ಲ, ನಿಮ್ ಕೈಗೆ ಬಂದಿರೋ ನೋಟ್ಸ್ ನ 50 ಶೀಟ್ಗೆ ಇಳಿಸಿ ಈ ರೀತಿ ಮಾಡಿ ಇಟ್ಕೋಬೇಕು. ಕೊನೆಯಲ್ಲಿ ಅರ್ಥ ಆಗ್ತಾ ಇದೆಯಾ? ಸ್ಮಿತ್, ಕಾರನ್ ವಾಲಿಸು, ಏನು ಸ್ಮಿತ್, ವಾರನ್ ಹೇಸ್ಟಿಂಗ್ಸ್, ಕಾರನ್ ವಾಲಿಸ್, ವೆಲ್ಲೆಸ್ಲಿ ಅಂದ್ರೆ ಶಿವಕಾವ್ಯ ಬಂದ್ಬಿಡ್ಬೇಕು. ಆಂಗ್ಲೋ ಮೈಸೂರು ವಾರ್ನಲ್ಲಿ MMS ಶಿವಕಾವ್ಯ ಅಷ್ಟೇ ಜ್ಞಾಪಕ ಇರಬೇಕು. ಅಲ್ಲಿ ಹೋಗಿ ಬಿಡಿಸ್ಕೋಬೇಕು ನೀವು. ಅರ್ಥ ಆಗ್ತಾ ಇದೆಯಾ? ಈ ತರ ಓದಿದ್ರೆ ಉದ್ಧಾರ ಆಯ್ತಾರೆ. ಈ ತರ ಕೋರ್ಸ್ ಮಾಡ್ಕೊಂಡು ಎಂಟೈರ್ ಸಿಲೆಬಸ್, ಯಾವ ಎಕ್ಸಾಮ್ ಬರ್ಕೊಳ್ರಿ, ಸಿಲೆಬಸ್ ಎದುರುಗಡೆ ಇಟ್ಕೋಬೇಕು. ಈ ರೀತಿಯಾಗಿ ಒಂದೊಂದೇ ಸಿಲೆಬಸ್ ನ ಬಿಡಿಸ್ಕೊಂಡು ಎಂಟೈರ್ ಸಿಲೆಬಸ್ ಪ್ಲಸ್ ಕೋರ್ ಏರಿಯಾ. ದಿಸ್ ಇಸ್ ಒನ್ ಆಫ್ ದಿ ಕೋರ್ ಏರಿಯಾ. ಹಿಂದೆ ಹೇಳಿದ್ದು ಕೋರ್ ಏರಿಯಾ. ಅದೇ ತರ ಕೋರ್ ಏರಿಯಾಗಳನ್ನ ಬಿಡಿಸ್ಕೋತಾ ಹೋಗ್ಬೇಕು. ನೆನ್ನೆ ನಿಮಗೆ ಈ ಬ್ಯಾಂಕಿಂಗ್ ಸೆಕ್ಟರ್ ಅಲ್ಲಿ ಹೇಳಿದ್ನಲ್ಲ, ಬ್ಯಾಂಕಿಂಗ್ ಸೆಕ್ಟರ್ ಅಲ್ಲಿ ಈ ಚೆಕ್ ರಿಲೇಟೆಡ್ ಒಂದು ವಿಡಿಯೋ ಮಾಡಕ್ಕಿದ್ನಲ್ಲ, ದಟ್ಸ್ ಒನ್ ಆಫ್ ದಿ ಕೋರ್ ಏರಿಯಾ. ಗೊತ್ತಾಗ್ಲಿ ಅಂತಾನೆ ಮಾಡಿದ್ದು. ಗೊತ್ತಾಗ್ಲಿ, ಕೋರ್ ಏರಿಯಾಸ್ ನ ಕಂಡುಹಿಡಿಯೋ ವಿಧಾನ ಗೊತ್ತಾಗ್ಬೇಕು ಅಂತ. ಅರ್ಥ ಆಗ್ತಾ ಇದೆಯಾ? ಈ ರೀತಿ ಮಾಡ್ಕೊಂಡ್ರೆ ಉದ್ಧಾರ ಆಯ್ತೀರಾ. 55 ಶೀಟ್ ಉಳಿಬೇಕು. ಹಿಸ್ಟ್ರಿ 50 ಶೀಟು, ಜಿಯೋಗ್ರಫಿ 50 ಶೀಟು, ನಿಮ್ಮ ಕೋಆಪರೇಟಿವ್ 50 ಶೀಟ್. ಎಲ್ಲರಿಗೂ ಸೇರಿ ಹೇಳ್ತಾ ಇದೀನಿ, ಅವರು ಇವರು ಅಂತಲ್ಲ, ಎಲ್ಲರಿಗೂ ಸೇರಿ. ಕೋಆಪರೇಟಿವ್ 50 ಶೀಟು, ಕನ್ನಡ 50 ಶೀಟು. ಅರ್ಥ ಆಗ್ತಾ ಇದೆಯಾ? ದಿಸ್ ಇಸ್ ದಿ ಐಡಿಯಲ್ ಮೆಥಡ್. ಎಲ್ಲಾ ಎಕ್ಸಾಮ್ಸ್ಗೂ ಇದು ಐಡಿಯಲ್ ಮೆಥಡ್. ಇದೇ ತರ ಮಾಡ್ಬೇಕು. ಈ ತರ ಮಾಡ್ಕೊಂಡ್ರೆ ಎಷ್ಟು ಸ್ಕೋರ್ ಆಗುತ್ತೆ. 160, 170 ನಮ್ಮವೆಲ್ಲ ಯಾಕೆ ಅಷ್ಟು ಎಕ್ಸಾಮ್ಸ್ ಕ್ಲಿಯರ್ ಆದೋ? ಅಷ್ಟು ಆ ರೇಂಜ್ ಅಲ್ಲಿ ಎಕ್ಸಾಮ್ ಕ್ಲಿಯರ್ ಮಾಡ್ಲಿಕ್ಕೆ ಕಾರಣ ಏನಪ್ಪಾ ಅಂದ್ರೆ ಈ ಮೆಥಡ್ ನ ಫಾಲೋ ಮಾಡಿನೇ ಆಗಿದ್ದು. ಈ ಮೆಥಡ್ ನ ಸ್ಟ್ರಿಕ್ಟ್ಲಿ ಫಾಲೋ ಮಾಡಿದ್ದು ಸಕ್ಸಸ್ ಆಗಿದ್ದು. ಅರ್ಥ ಆಗ್ತಿದ್ಯಾ? ಮಾಡ್ಕೊಳ್ಳಿ, ನಿಮ್ ಒಳ್ಳೇದಕ್ಕೆ ಹೇಳ್ತಾ ಇದ್ವಿ, ನನಗೇನು ಲಾಭ ಇಲ್ಲ. ಮಾಡ್ಕೊಳ್ಳಿ, ಸಕ್ಸಸ್ ನೀವೇ ನೋಡಿ ಯಾವ ರೇಂಜ್ ಏರುತ್ತೆ ಸ್ಕೋರ್ ಅಂತ. ಅರ್ಥ ಆಗ್ತಿದ್ಯಾ? ಯಾರಿಗಾದ್ರೂ ಗೊತ್ತಾಗ್ಲಿಲ್ಲ ಅಂದ್ರೆ ಕ್ಲಾಸಸ್ ಜಾಯ್ನ್ ಆಗಿ. ಯಾರಿಗಾದ್ರೂ ಸಮಸ್ಯೆ ಇದೆ, ಗೊತ್ತಾಗ್ತಾ ಇಲ್ಲ, ಏನು ಮಾಡಕ್ ಆಗ್ತಾ ಇಲ್ಲ ಅಂದ್ರೆ ಜಾಯ್ನ್ ಆಗಿ. ಅರ್ಥ ಆಗ್ತಾ ಇದೆಯಾ? ಕ್ಲಾಸಸ್ ಮಂಡೇ ಆನ್ವರ್ಡ್ ಸ್ಟಾರ್ಟ್ ಆಗುತ್ತೆ. ಜನರಲ್ ಸ್ಟಡೀಸ್ ಕ್ಲಾಸಸ್ ವಿತ್ ಕೋಡ್ಸ್, ಶಾರ್ಟ್ ಕಟ್ ಟ್ರಿಕ್ಸ್ ಎಲ್ಲ ಇರುತ್ತೆ. ವಿತ್ ಈ ಡಿಜಿಟಲ್ ಅಲ್ಲಿ ಬಂದಿದೆಯಲ್ಲ ನೋಟ್ಸ್, ಆ ಮ್ಯಾಟರ್ ಆ ತರ ಇರುತ್ತೆ. ನಿಮ್ಮ ಜಿಯೋಗ್ರಫಿ ಫಸ್ಟ್ ಒಂದು ಕ್ಲಾಸ್ ಬಿಟ್ಟಿದ್ವಲ್ಲ, ಪಾರ್ಟ್ 1, ಆ ಟೈಪ್ ಇರುತ್ತೆ. ಆ ಟೈಪ್ ಅಷ್ಟು ಕ್ವಾಲಿಟಿ ಯಾವ ಇನ್ಸ್ಟಿಟ್ಯೂಟ್ ಮೇಂಟೈನ್ ಮಾಡ್ತಾ ಇಲ್ಲ. ಆ ರೇಂಜ್ ಕ್ವಾಲಿಟಿ ಮೇಂಟೈನ್ ಮಾಡಿ ಎಂಟೈರ್ ಸಿಲೆಬಸ್ ಮುಗಿಸ್ತಾ ಇದೀವಿ.
ಯಾರಿಗಾರು ಇಂಟ್ರೆಸ್ಟ್ ಇದ್ರೆ ಜಾಯ್ನ್ ಆಗಿ. ದಯವಿಟ್ಟು ಕೋಆಪರೇಟಿವ್ನವರು ಇದೇ ತರ ಮಾಡ್ಕೊಳ್ಳಿ, ಇನ್ನೂ ಟೈಮ್ ಇದೆ, ಇದೇ ತರ ಮಾಡಿಟ್ಕೊಳ್ಳಿ. ಕೊನೆಯ ದಿನದಲ್ಲಿ ಓದಬೇಕಾಗಿರೋದು ಕೋರ್ಸ್ ಅಷ್ಟೇ, ಕೊನೆಯ ದಿನದಲ್ಲಿ ಓದಬೇಕಾಗಿರೋದು ಕೋರ್ಸ್. ಎವ್ರಿಥಿಂಗ್ ಎಲ್ಲ ಕೋರ್ಸು ಕೈಯಲ್ಲಿರಬೇಕು, ಕೋರ್ಸ್ ಮೇಲೆ ಹೋಗ್ಬೇಕು. ನೀವು ಎಕ್ಸಾಮಿನೇಷನ್ ಹಾಲ್ಗೆ ತೊಗೊಂಡೋಗೋದು, ಸಾರಿ ಎಕ್ಸಾಮಿನೇಷನ್ ಎಂಟ್ರೆನ್ಸ್ ವರ್ಗೂ ತೊಗೊಂಡೋಗೋದು ಕೋರ್ಸ್ನ, ಬುಕ್ನ ರಾಶಿ ತುಂಬ್ಕೊಂಡು ಹೋಗೋದಲ್ಲ. ಬರ್ತಾರೆ ಅಲ್ಲಿಗೆ ಎಕ್ಸಾಮಿನೇಷನ್ಗೆ ತಲೆಗಾತ್ರದ ಬುಕ್ಗಳು ಓದ್ಕೊಂಡು ಬಂದಿರ್ತಾರೆ, ಹಂಗಲ್ಲ ಅದಲ್ಲ. ಕೊನೆಯ ದಿನ ನೀವು ತೊಗೊಂಡೋಗೋದು ಕೇವಲ 50 ಶೀಟ್ ಅಷ್ಟೇ. 50ರಿಂದ 100 ಶೀಟ್ ಕೈಯಲ್ಲಿರಬೇಕು. ಆ 100 ಶೀಟಲ್ಲಿ ಬರೀ ಕೋರ್ಸ್ ಇರಬೇಕು. ಲಾಸ್ಟ್ 1 ಅವರ್ ನೀವು ರಿವಿಷನ್ ಮಾಡೋದು ಈ ಕೋರ್ಸ್ನ ಅಷ್ಟೇ, ಬಿಟ್ಟರೆ ಇನ್ಯಾವುದೇ ರೀತಿ ಸಿಲೆಬಸ್ನಲ್ಲ. ಅರ್ಥ ಆಗ್ತಾ ಇದೆಯಾ? ಎಲ್ಲರಿಗೂ ಒಳ್ಳೇದಾಗಲಿ ಅಂತ ಹೇಳ್ತಾ ವಿಡಿಯೋನ ಎಂಡ್ ಮಾಡ್ತಾ ಇದ್ದೀನಿ. ಯಾರೆಲ್ಲ ಚಾನಲ್ ಸಬ್ಸ್ಕ್ರೈಬ್ ಮಾಡಿ, ವಿಡಿಯೋನ ಮ್ಯಾಕ್ಸಿಮಮ್ ನಂಬರ್ ಪೀಪಲ್ಗೆ ಶೇರ್ ಮಾಡಿ ಅಂತ ಹೇಳ್ತಾ ವಿಡಿಯೋನ ಎಂಡ್ ಮಾಡ್ತಾ ಇದ್ದೀನಿ. ನಾಳೆ ಇನ್ನೊಂದು ವಿಡಿಯೋ ಜೊತೆ ಬರ್ತೀನಿ. ನಮಸ್ಕಾರ.